ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಚಲಮನೆ ಮೆರೆವಂ ಅಂತಕ್ಕಂಥ 10ನೇ ತರಗತಿ ಪದ್ಯ ಭಾಗದ ಪ್ರಶ್ನೆ ಉತ್ತರವನ್ನು ನಾವು ನೋಡೋಣ. ಭೀಷ್ಮ ಮತ್ತು ದುರ್ಯೋಧನನ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ವಿವರಿಸಿ ಮತ್ತು ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗ್ಗೆಯನ್ನು ವಿವರಿಸಿ ಅಂತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವಿಲ್ಲಿ ನೋಡೋಣ. ಭೀಷ್ಮನು ದುರ್ಯೋಧನನನ್ನು ಕುರಿತು, ನೀನು ಒಪ್ಪಿಕೊಳ್ಳುವುದಾದರೆ ಪಾಂಡವರನ್ನು ಒಪ್ಪಿಸಿ ಸಂಧಿಯನ್ನು ಮಾಡಿಸುವೆನು, ಮೊದಲಿನಂತೆ ಅವರು ನಡೆಯುವ ಹಾಗೆ ಮಾಡುವೆನು, ಅವರು ನಮ್ಮ ಮಾತನ್ನು ಮೀರುವುದಿಲ್ಲ ಎಂದಾಗ ದುರ್ಯೋಧನನು ಮುಗುಳ್ನಗೆ ನಕ್ಕು, ಅಜ್ಜ, ನಿಮಗೆ ನಮಸ್ಕರಿಸಿ ಹೋಗಲು ಬಂದೆನು, ಶತ್ರುಗಳು ಜೊತೆ ಸಂಧಿ ಮಾಡಿಸೆಂದು ಕೇಳಲು ಬಂದಿರುವೆನೆ. ಯುದ್ಧದಲ್ಲಿ ನಾನು ಮಾಡಬೇಕಾದ ಕಾರ್ಯ ಯಾವುದು ಹೇಳಿರಿ, ನಾನು ಪಾಂಡವರಲ್ಲಿ ನೆಲಕ್ಕಾಗಿ ಯುದ್ಧ ಮಾಡುವೆನು ಎಂದು ತಿಳಿದಿರೆ ಛಲಕ್ಕಾಗಿ ಯುದ್ಧ ಮಾಡುವೆನು. ನನ್ನ ಪಾಲಿಗೆ ಇದು ಪಾಳು ಭೂಮಿ. ಮಿತ್ರನಾದ ಕರ್ಣನನ್ನು ಕೊಲ್ಲಿಸಿದ ಈ ನೆಲದೊಡನೆ ಮತ್ತೆ ಬಾಳುವೆನೆ. ನನ್ನ ಪ್ರೀತಿಯ ಕರ್ಣ ದುಶ್ಯಾಸನರನ್ನು ಕೊಂದ ಅರ್ಜುನ ಭೀಮರನ್ನು ಮೊದಲು ಕೊಂದು, ನನ್ನ ದುಃಖ ತಣ್ಣಗಾದ ನಂತರ ಪ್ರಸಿದ್ಧನಾದ ಧರ್ಮರಾಯನ ಜೊತೆ ಸಂಧಿಯನ್ನು ಮಾಡಿಕೊಳ್ಳಲು ಆಗುವುದಿಲ್ಲ ಎಂದು ಹೇಳುವೆನೆ ಎಂದು ಹೇಳಿದನು. ಇಷ್ಟು ಭೀಷ್ಮ ಮತ್ತು ದುರ್ಯೋಧನರ ನಡುವೆ ಸಂಭಾಷಣೆಯ ಸ್ವಾರಸ್ಯ. ಈಗ ದುರ್ಯೋಧನದ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ. ದುರ್ಯೋಧನನು ಭೀಷ್ಮರನ್ನು ಕುರಿತು, ನಾನು ಪಾಂಡವರಲ್ಲಿ ನೆಲಕ್ಕಾಗಿ ಯುದ್ಧ ಮಾಡುವೆನು, ನನ್ನ ಪಾಲಿಗೆ ಇದು ಪಾಳು ಭೂಮಿ, ಮಿತ್ರನಾದ ಕರ್ಣನನ್ನು ಕೊಲ್ಲಿಸಿದ ಈ ಭೂಮಿಯ ಜೊತೆ ಮತ್ತೆ ಬಾಳುವೆನೆ. ನನ್ನ ಪ್ರೀತಿಯ ಗೆಳೆಯ ಮತ್ತು ತಮ್ಮನನ್ನು ಕೊಂದ ಭೀಮ ಅರ್ಜುನರನ್ನು ಕೊಲ್ಲುವವರೆಗೆ ನನಗೆ ಸಂಧಿ ಬೇಡ. ಅವರನ್ನು ಕೊಂದು ನನ್ನ ಕೋಪವು ಹಾರಿದ ಮೇಲೆ ಧರ್ಮರಾಯನ ಜೊತೆ ಸಂಧಿಗೆ ಬೇಡವೆನ್ನುವುದಿಲ್ಲ. ನನ್ನ 100 ಜನ ಮಕ್ಕಳು, 100 ಜನ ಸಹೋದರರು ಹೋರಾಡಿ ಸತ್ತವರು ಮತ್ತೆ ಹುಟ್ಟಿ ಬರುವುದಿಲ್ಲ. ಪಾಂಡವರ ಜೊತೆ ಯುದ್ಧದಲ್ಲಿ ಪಾಂಡವರಾದರೂ ಉಳಿಯಲಿ, ನಾನಾದರೂ ಉಳಿಯಲಿ, ಉಳಿದವರಿಗೆ ಈ ಭೂಮಿ ದೊರೆಯಲಿ ಎಂದು ಚಲಮನೆ ಮೆರೆಯುವನು. ಇಷ್ಟು ಪದ್ಯ ಚಲಮನೆ ಮೆರೆಯುವ 2 ಪ್ರಶ್ನೆಗೆ ಉತ್ತರಗಳು. ಈ ಪ್ರಶ್ನೆಗಳು 8-10 ವಾಕ್ಯದ ಪ್ರಶ್ನೆಗಳಾಗಿವೆ.